ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಸುಳಿಬೆಲೆಯನ್ನ ಬಂಧಿಸಿ. ಇಂಡಿಪೆಂಡೆನ್ಸ್ ಸಂಗ್ರಾಮ ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ಏಪ್ರಿಲ್ 7ರಂದು ಧಾರವಾಡಕ್ಕೆ ಆಗಮಿಸಿ ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ಅವಾಚ್ಯ ಶಬ್ದಗಳನ್ನು ಬಳಸಿ ದ್ವೇಷ ಭಾಷಣ ಮಾಡಿದ ಚಕ್ರವರ್ತಿ ಸುಳಿಬೆಲೆಯನ್ನ ಬಂಧಿಸುವಂತೆ ಆಗ್ರಹಿಸಿ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಲಾಯಿತು. ಪೊಲೀಸರು ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ದಾಖಲಿಸಬೇಕಾಯಿತು. ಆದರೆ ಪೊಲೀಸರು ಮನವಿ ಕೊಡುವವರೆಗೂ ಸುಮೋಟೋ ಕೇಸ್ ದಾಖಲಿಸಿರಲಿಲ್ಲ. ನಂತರ ಕೇಸ್ ದಾಖಲಿಸಿಕೊಂಡು ಆತನನ್ನು ಬಂಧಿಸದೆ ಹಾಗೆ ಬಿಟ್ಟಿದ್ದಾರೆ. ದ್ವೇಷ ಭಾಷಣ ಮಾಡುವ ಅವನನ್ನು ಪೊಲೀಸರು ಬಂಧಿಸಬೇಕು ಎಂದು ಮುಸ್ಲಿಮರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಫಿದಾ ಕಾಸ್ಮಿ, ನುಸರತ್ ಸೋನೆಖಾನ್, ಎಂಎಂ ಹೈರ್ಪೇಟಿ, ವಾಸಿಂ ಗುಡಿಹಾಲ್, ನೂರ್ಜಾನ್ ಭಾಂಗಿ, ಎಂಎಂ ಬುಡ್ಖಾನ್, ಬಿಎಂ ಜಮಾದಾರ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಇದ್ದರು. My name is Fida Kazmi Kazi. I'm a local president at Girls Islamic Organization. We are all collected here because we want a strict legal action against Mr. Sulibale, who has made provocative remarks against Muslim women and has hurt our sentiments as well as the dignity of Muslim women. So we are demanding a strict action against him. We are demanding arrest. Not just because he has made provocative statements, but he has also made hateful speech, which is against our constitution. If you see the three codes, that is Karnataka Special Bill, the speech bill, that is for hate, as well as Article 19(2), also the Section 196 that prohibits such hateful comments. So we are requesting that such public figures are also not given those public platforms where they spread such disturbs harmony and promotes hate in the communities. That's all we demand. ನನ್ನ ಹೆಸರು ನುಸ್ರತ್ ಸೋನೆಖಾನ್ ಅಂತ. ನಾವು ಇವತ್ತು ಎಲ್ಲರೂ ಇಲ್ಲಿ ನೆರೆದಿರುವ ಕಾರಣ ಅಂದ್ರೆ ಆ ಸೂಲಿಬೆಲೆ ಏಪ್ರಿಲ್ 7ಕ್ಕೆ ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಯಾಕೆ ಪ್ರತಿ ಸಲ ಅವನು ಒಂದು ಹೇಳಿಕೆಯನ್ನು ಕೊಡ್ತಾನೆ ಮುಸ್ಲಿಮ್ಸರ ಬಗ್ಗೆ. ಬಟ್ ನಾವೊಂದೇನ್ ಹೇಳುದಂದ್ರೆ 1954 ಆಕ್ಟ್ ಅಡಿಯಲ್ಲಿ ಲವ್ ಮ್ಯಾರೇಜ್ ಅನ್ನು ಪಾಸ್ ಮಾಡಲಾಗಿದೆ. ಮತ್ ಅವರು ಮ್ಯಾರೇಜ್ ಮಾಡ್ಕೊಂಡ್ರೆ ಅದು ಲವ್ ಜಿಹಾದ್ ಅಂತ ಆಗಲ್ಲ, ಅದು ಲವ್ ಮ್ಯಾರೇಜ್ ಅಂತ ಆಗತ್ತೆ. ಮತ್ತು ಮೇಲಿಂದ ಏನಂದ್ರೆ ಇವತ್ತು ನಾವು ಸುಮ್ನೆ ಕೂತಿದ್ದೇವೆ, ಯಾಕಂದ್ರೆ ನಮ್ಮಲ್ಲಿ ನಾವು ಶಾಂತಿ ಪ್ರಿಯರು, ಅದಕ್ಕಾಗಿ ನಾವು ಸುಮ್ನೆ ಕೂತಿದ್ದೇವೆ. ಮತ್ತು ಅವರು ನಮ್ಮ ಶಾಂತಿಯನ್ನು ಮತ್ತು ನಮ್ಮ ಮೌನವನ್ನು ಅನುಮತಿಯಾಗಿ ತೆಗೆದುಕೊಂತ ಇದ್ದಾರೆ. ಅದಕ್ಕೆ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಎಲ್ಲ ಮುಸ್ಲಿಂ ಸ್ತ್ರೀ ಮತ್ತು ಪುರುಷರಿಗೆ, ನನ್ನ ಎಲ್ಲ ಬಾಂಧವರಿಗೆ ಎಲ್ಲರಿಗೂ ನಮ್ಮ ಸಮುದಾಯದ ಘನತೆ, ಗೌರವ ಮತ್ತು ನಮ್ಮ ಒಂದು ಗೌರವಕ್ಕಾಗಿ ಎಲ್ಲರೂ ಮುಂದೆ ಒಂದು ಹೆಜ್ಜೆಯನ್ನು ಹಾಕಬೇಕು ಮತ್ತು ಧ್ವನಿಯನ್ನು ಎತ್ತಬೇಕು. ಆಗಲೇ ನಾವು ಈ ಧ್ವನಿಯನ್ನು ಮೇಲಿನವರೆಗೆ ಕೊಡಬಹುದು. ಆಮೇಲೆ ಅವನಿಗೆ ಅರೆಸ್ಟ್ ಮಾಡಲೇಬೇಕು. ಆ ದಿನ ಎಲ್ಲ ಪೊಲೀಸರು ಇದ್ರು. ಆಮೇಲೆ 211 ಕಲಂ 211 ಅಡಿಯಲ್ಲಿ ತಪ್ಪು ಅಪವಾದ ಹೊರಿಸಿದ್ರೆ 2 ಲಕ್ಷ ರೂಪಾಯಿ ಮತ್ತು 2 ವರ್ಷದ ಶಿಕ್ಷೆ ಇವೆರಡೂ ಇದೆ. ಆದ್ರೆ ಅಲ್ಲಿ ಪೊಲೀಸರು ಅವನನ್ನು ರಕ್ಷಣೆ ಮಾಡಿದ್ದಾರೆ ಬದಲಾಗಿ. ಇದು ನ್ಯಾಯವೇ? ಇದು ಸಂವಿಧಾನವೇ? ದಯವಿಟ್ಟು ನಾವು ಹೇಳುವುದೇನೆಂದ್ರೆ ಅವನಿಗೆ ಅರೆಸ್ಟ್ ಮಾಡಲೇಬೇಕು. ಧಿಕ್ಕಾರ ಧಿಕ್ಕಾರ, ಸುಲಿಬೆಲೆಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸುಲಿಬೆಲೆಗೆ ಧಿಕ್ಕಾರ. ಕೇಳಿದ ಹಾಗೆ ಏಪ್ರಿಲ್ 7ರಂದು ಧಾರವಾಡದ ಸುಭಾಸ್ ರೋಡದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅಲ್ಪಸಂಖ್ಯಾತರ ಮಹಿಳೆಯರ ಕುರಿತು ಬಹಳ ಅವಗೌರವ ಶಬ್ದಗಳನ್ನು ಸೂಚಿಸಿ ಕೆಲವೊಂದು ದೇಶಪೂರ್ವಕ ಭಾಷಣವನ್ನು ಮಾಡಿರ್ತಾರೆ. ಆದರೆ ಒಂದು ಅಪವಾದದ ಸಂಗತಿ ಏನೆಂದರೆ, ಆ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಇದ್ದು ಅವರು ಯಾವುದೇ ರೀತಿಯಿಂದ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ. ಆಮೇಲೆ ಅವ್ರ ಮೇಲೆ ಪ್ರೆಷರ್ ಬಂದಾಗ ಬೇರೆ ಬೇರೆ ಸಂಘಟನೆಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದಾಗ ಅವರು ಆವಾಗ ಸುಮೋಟೋ ಕೇಸ್ ಹಾಕಿದ್ರು. ಅವರು ತಕ್ಷಣವೇ ಸುಮೇಟ್ ಕೇಸ್ ಹಾಕಿ ಅರೆಸ್ಟ್ ಮಾಡಬಹುದಿತ್ತು. ಆದರೆ ನಾವು ನೋಡ್ತಾ ಇದ್ವಿ, ಈಗ 1.5 ತಿಂಗಳ ಬಂದರು FIR ಇದ್ರು ಅವರು ಇನ್ನೂವರೆಗೆ ಯಾವುದೇ ಒಂದು ಆಕ್ಷನ್ ಆಗಿಲ್ಲ, ಅರೆಸ್ಟ್ ಮಾಡಿಲ್ಲ. ಆಮೇಲೆ ಈ ವ್ಯಕ್ತಿ ಪ್ರತಿ ಕಡೆ ಹೋಗಿ ದಲಿತ, ಅಹಿಂದ, ಅಲ್ಪಸಂಖ್ಯಾತರ ಮತ್ತು ವಿವಿಧ ಸಮುದಾಯದ ವಿರುದ್ಧ ವಿಷಕಾರುತ್ತಾ ಹೇಟ್ ಸ್ಪೀಚ್ಗಳನ್ನು ಮಾಡುತ್ತಾ ಬಂದಿದ್ದಾನೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೇಟ್ ಸ್ಪೀಚ್ ಅಂದ್ರೆ ದೇಶ ಭಾಷಣಕ್ಕೆ ಕಾನೂನು ಮಾಡಿದ್ದಾರೆ. ಆದರೆ ಅದು ಹಲ್ಲು ಇಲ್ಲದ ಸಿಂಹ ಮತ್ತು ಹುಲಿ ಅಂತ ಆಗಿದೆ ಆ ಕಾನೂನು. ಮತ್ತು ನೀವು ಕಾನೂನು ಮಾಡಿದರೆ ಆ ಕಾನೂನು ಪ್ರಕಾರ ಯಾರು ಈ ಕೃತ್ಯಗಳಲ್ಲಿ ಭಾಗಿಯಾಗ್ತಾರಲ್ಲ ಅವ್ರ ವಿರುದ್ಧ ಆ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಅದಕ್ಕಾಗಿ ನಾವು ಇವತ್ತು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್, ಫಾರ್ವರ್ಡ್ ಟ್ರಸ್ಟ್ ಮತ್ತು APCR ವತಿಯಿಂದ ಮಾನ್ಯ ಗೃಹ ಮಂತ್ರಿ ಮತ್ತು ಮುಖ್ಯಮಂತ್ರಿಗೆ ಕೇಳಿಕೊಳ್ಳುವುದೇನೆಂದರೆ, ಈಗಾಗಲೇ ಧಾರವಾಡ ಶಹರ್ ಪೊಲೀಸ್ ಠಾಣೆಯಲ್ಲಿ ಅವನ ವಿರುದ್ಧ ಒಂದು
FIR ಆಗಿದೆ, ಆದ್ರೆ ಬಂಧನವಾಗಿಲ್ಲ. ತಾವು ಇದರ ಕುರಿತು ಧಾರವಾಡ ಪೊಲೀಸ್ ಕಮಿಷನರ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಇಮಿಡಿಯೇಟ್ ಆಗಿ ಅವರ ವಿರುದ್ಧ ಆಕ್ಷನ್ ತೆಗೆದುಕೊಂಡು ಬಂಧನ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. MM ಹಾವೇರಿಪೇಟ್ APCR ಜಿಲ್ಲಾ ಅಧ್ಯಕ್ಷಕರು ಧಾರವಾಡ.